ಪ್ರತಾಪ್ ಸಿಂಹ ನೋಡಿ ನಡಿಲಾರ್ದ ನಾಣ್ಯ ಇಲ್ಲಿ ಯಾಕ್ರಿ ತರ್ತೀರ ಅವನಿಗೆ? ಮೈಸೂರಿನಲ್ಲೇ ಬೆಲೆ ಇಲ್ಲ ಅಂದರೆ ಅವನಿಗೆ ನೀವು ಇಲ್ಲಿ ಯಾಕೆ ತರ್ತೀರ ಕಲಬುರಗಿಗೆ? ಬಿಟ್ಬಿಡಿ ಪಾಪ. ಅವನಿಗೆ ಏರ್ ಟೈಮ್ ಬೇಕಾಗಿದೆ, ಅವರಿಗೆ ಏನು ನಿಮ್ಮ ಟಿ ಆರ್ ಪಿ ಬೇಕಾಗಿದೆ. ಟಿ ಆರ್ ಪಿಗೆ ಬೆಸ್ಟ್ ಪರ್ಸನ್ ಇನ್ ಕರ್ನಾಟಕ ಫಾರ್ ಬಿ ಜೆ ಪಿ ಪ್ರಿಯಾಂಕ್ ಖರ್ಗೆ. ಹೌದಾ ಇಲ್ಲ ಹೇಳ್ರಿ? ಮೈಸೂರದಲ್ಲಿ ಮಾತಾಡಿದ್ದಿಲ್ಲ ಹೇಳ್ತಾರೆ. ಅವರಿಗೆ ಹೇಳಿನಲ್ಲ, ಯಾವಾಗಲೂ ಕುಟುಂಬದ ರಾಜಕಾರಣದ ಬಗ್ಗೆ ಮಾತಾಡ್ತಾನೆ. ಅದನ್ನು ಉತ್ತರ ಕೊಟ್ಟಿನಲ್ಲ. ಪಾಪ ಈಗೇನೋ ನೆಕ್ಸ್ಟ್ MLA ನಿಲ್ತಾರಂತ, ನೋಡೋಣ ಜನ ಏನು ಮಾಡ್ತಾರಂತ. ಟಿಕೆಟ್ ಕೊಡಬೇಕಲ್ಲ ಫಸ್ಟ್ ಅವರಿಗೆ. ಅದಾಗೆ ನಮಗೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಕೊಟ್ಟಿದ್ದಲ್ಲ, ಅದು ಒಂದು ಸ್ಮೋಕ್ ಬಾಂಬ್ ಆಗಿತ್ತಲ್ಲ, ಯಾಕೆ ಕೊಟ್ರಂಥದ್ದು? ಇವರು ವಾಲೆಟು ಮೊಬೈಲೆಲ್ಲ ಸೀಸ್ ಮಾಡಿದರು ಪ್ರತಾಪ್ ಸಿಂಹ. ಏನೇನಿತ್ತಂತೆ ಮೊಬೈಲ್ನಲ್ಲಿ ಕೇಳ್ರಿ ಅವ್ರಿಗೆ ಸ್ವಲ್ಪ. ಏನು ನನ್ನ ಫೋಟೋ ಇತ್ತಂತ ಪ್ರತಾಪ್ ಸಿಂಹ ಮೊಬೈಲ್ನಲ್ಲಿ? ನಿಮ್ಮ ಪ್ರಕಾರ ಕೇಳ್ರಿ. ನಾವು ಎಲ್ಲ ನನಗೆ ಕೇಳಿದ್ರೆ ಮತ್ತು ಅವ್ರೇನು ಹೇಳ್ತಾರೆ? ಅವ್ರ ಮೊಬೈಲಲ್ಲಿ ಇದ್ದಿದ್ದು ನನಗೆ ಗೊತ್ತಿಲ್ಲ. ನನಗೇನು ಅಮಿತ್ ಶಾ ಅವ್ರು ಹೇಳ್ತಾರೇನ್ರಿ? ನಾವೇ ಕೇಳಬೇಕು, ಸುಮ್ಮನೆ ನನ್ನ ಬಾಯಿನಲ್ಲಿ ಏನೇನೋ ಹೇಳಿಸ್ಬೇಡ್ರಿ. ಅವ್ರಿಗೆ ಕೇಳ್ರಿ ಪಾಪ. ಅವ್ರಿಗೆ ಗೊತ್ತಿದೆ, ಲಕ್ಷ್ಮಣ್ ಅವ್ರಿಗೆ ಗೊತ್ತಿದೆ, ಹೋಗಿ ಸ್ಟೇ ತಂದಿದ್ದಾರಲ್ರಿ. ಪಾಪ ಅಂಥವರು ಇವತ್ತು ನಮ್ಮ ಬಗ್ಗೆ ಮಾತಾಡ್ತಾರೆ. ಪಾಪ ಇವ್ರು ಗಾಂಧಿ ತತ್ವ ಅಳವಡಿಸ್ಕೊಂಡವ್ರು. ಹೇಗಲಿ ಯಾಕೆ ಬೇಡ ಅಂತಾರೆ? ಪ್ರತಾಪ್ ಸಿಂಹ ನೋಡಿ ನಡಿಲಾರ್ದ ನಾಣ್ಯ ಇಲ್ಲಿ ಯಾಕ್ರಿ ತರ್ತೀರ ಅವನಿಗೆ? ಮೈಸೂರಿನಲ್ಲೇ ಬೆಲೆ ಇಲ್ಲ ಅಂದರೆ ಅವನಿಗೆ ನೀವು ಇಲ್ಲಿ ಯಾಕೆ ತರ್ತೀರ ಕಲಬುರಗಿಗೆ? ಬಿಟ್ಬಿಡಿ ಪಾಪ. ಅವನಿಗೆ ಏರ್ ಟೈಮ್ ಬೇಕಾಗಿದೆ, ಅವರಿಗೆ ಏನು ನಿಮ್ಮ ಟಿ ಆರ್ ಪಿ ಬೇಕಾಗಿದೆ. ಟಿ ಆರ್ ಪಿಗೆ ಬೆಸ್ಟ್ ಪರ್ಸನ್ ಇನ್ ಕರ್ನಾಟಕ ಫಾರ್ ಬಿ ಜೆ ಪಿ ಪ್ರಿಯಾಂಕ್ ಖರ್ಗೆ. ಹೌದಾ ಇಲ್ಲ ಹೇಳ್ರಿ? ಮೈಸೂರದಲ್ಲಿ ಮಾತಾಡಿದ್ದಿಲ್ಲ ಹೇಳ್ತಾರೆ. ಅವರಿಗೆ ಹೇಳಿನಲ್ಲ, ಯಾವಾಗಲೂ ಕುಟುಂಬದ ರಾಜಕಾರಣದ ಬಗ್ಗೆ ಮಾತಾಡ್ತಾನೆ. ಅದನ್ನು ಉತ್ತರ ಕೊಟ್ಟಿನಲ್ಲ. ಪಾಪ ಈಗೇನೋ ನೆಕ್ಸ್ಟ್ MLA ನಿಲ್ತಾರಂತ, ನೋಡೋಣ ಜನ ಏನು ಮಾಡ್ತಾರಂತ. ಟಿಕೆಟ್ ಕೊಡಬೇಕಲ್ಲ ಫಸ್ಟ್ ಅವರಿಗೆ. ಅದಾಗೆ ನಮಗೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಕೊಟ್ಟಿದ್ದಲ್ಲ, ಅದು ಒಂದು ಸ್ಮೋಕ್ ಬಾಂಬ್ ಆಗಿತ್ತಲ್ಲ, ಯಾಕೆ ಕೊಟ್ರಂಥದ್ದು? ಇವರು ವಾಲೆಟು ಮೊಬೈಲೆಲ್ಲ ಸೀಸ್ ಮಾಡಿದರು ಪ್ರತಾಪ್ ಸಿಂಹ. ಏನೇನಿತ್ತಂತೆ ಮೊಬೈಲ್ನಲ್ಲಿ ಕೇಳ್ರಿ ಅವ್ರಿಗೆ ಸ್ವಲ್ಪ. ಏನು ನನ್ನ ಫೋಟೋ ಇತ್ತಂತ ಪ್ರತಾಪ್ ಸಿಂಹ ಮೊಬೈಲ್ನಲ್ಲಿ? ನಿಮ್ಮ ಪ್ರಕಾರ ಕೇಳ್ರಿ. ನಾವು ಎಲ್ಲ ನನಗೆ ಕೇಳಿದ್ರೆ ಮತ್ತು ಅವ್ರೇನು ಹೇಳ್ತಾರೆ? ಅವ್ರ ಮೊಬೈಲಲ್ಲಿ ಇದ್ದಿದ್ದು ನನಗೆ ಗೊತ್ತಿಲ್ಲ. ನನಗೇನು ಅಮಿತ್ ಶಾ ಅವ್ರು ಹೇಳ್ತಾರೇನ್ರಿ? ನಾವೇ ಕೇಳಬೇಕು, ಸುಮ್ಮನೆ ನನ್ನ ಬಾಯಿನಲ್ಲಿ ಏನೇನೋ ಹೇಳಿಸ್ಬೇಡ್ರಿ. ಅವ್ರಿಗೆ ಕೇಳ್ರಿ ಪಾಪ. ಅವ್ರಿಗೆ ಗೊತ್ತಿದೆ, ಲಕ್ಷ್ಮಣ್ ಅವ್ರಿಗೆ ಗೊತ್ತಿದೆ, ಹೋಗಿ ಸ್ಟೇ ತಂದಿದ್ದಾರಲ್ರಿ. ಪಾಪ ಅಂಥವರು ಇವತ್ತು ನಮ್ಮ ಬಗ್ಗೆ ಮಾತಾಡ್ತಾರೆ. ಪಾಪ ಇವ್ರು ಗಾಂಧಿ ತತ್ವ ಅಳವಡಿಸ್ಕೊಂಡವ್ರು. ಹೇಗಲಿ ಯಾಕೆ ಬೇಡ ಅಂತಾರೆ?